ಇನ್ನು ಆರೋಪಿ ನಟ ಧರ್ಮ ನಾಪತ್ತೆ ಆಗ್ಬಿಟ್ಟಿದ್ದಾರೆ. ಎಲ್ಲಿ ಹೋಗಿದ್ದಾರೆ ಏನು ಅಂತ ಗೊತ್ತಾಗಿಲ್ಲ. ಎಸ್ಕೇಪ್ ಆಗಿದ್ದಾರೆ. ಅವರಿಗೆ ಅಂತ ಶೋಧವನ್ನ ನಡೆಸಲಾಗಿದೆ. ಮಾಜಿ ಸಂಸದ ಡಿಕೆ ಸುರೇಶ್ ಸಹೋದರಿ ಅಂತ ನಂಬಿಸಿ ಚಿನ್ನದಂಗಡಿ ಮಾಲಕಿಯಿಂದ ಬರೋಬ್ಬರಿ 8.41 ಕೋಟಿ ರೂಪಾಯಿ ಮೌಲ್ಯದ 14.6 ಕೆಜಿ ಚಿನ್ನಾಭರಣ ಸಾಲ ಪಡೆದು ವಂಚಿಸಿದ ಆರೋಪದ ಸಂಬಂಧ ಐಶ್ವರ್ಯಗೌಡ ದಂಪತಿಯನ್ನ ಚಂದ್ರಾಲೇಔ ಠಾಣೆ ಪೊಲೀಸರಿಂದ ಬಂಧಿಸಲಾಗಿದೆ. ಮೊದಲಿಗೆ ಇದಕ್ಕೂ ನನಗೂ ಸಂಬಂಧನೇ ಅಲ್ಲ, ನಾನು ತುಂಬಾ ಒಳ್ಳೆಯವಳು, ನಾನು ಇದರಲ್ಲಿ ಭಾಗಿಯಾಗಿಲ್ಲ ಅಂತೆಲ್ಲ ಹೇಳಿ ಮಾಧ್ಯಮಗಳ ಮುಂದೆ ಆಮೇಲೆ ಕರೆ ಮಾಡಿ ಕಣ್ಣೀರು ಹಾಕಿ ಪ್ಲೀಸ್ 2 ದಿನ ಟೈಮ್ ಕೊಟ್ಬಿಡು ಅಂತ ಹೇಳಿದಂಥ ಆಡಿಯೋ ಕೂಡ ವೈರಲ್ ಆಗಿತ್ತು. ಸೊ ಇದೇ ಬೆನ್ನಲ್ಲಿ ಇದೀಗ ಇವರನ್ನು ವಶಕ್ಕೆ ಪಡ್ಕೊಳ್ಳಲಾಗಿದೆ. ಬಟ್ ಇನ್ನು ಈ ಒಂದು ಪ್ರಕರಣದಲ್ಲಿ ನಟ ಧರ್ಮೇಂದ್ರ ಅಲಿಯಾಸ್ ಧರ್ಮ ಹೆಸರು ಕೂಡ ಇತ್ತು. ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದ್ರು ಈಗ ಎಸ್ಕೇಪ್ ಆಗಿದ್ದಾರೆ. ಅವರಿಗೋಸ್ಕರ ಶೋಧ ನಡೆಸಲಾಗ್ತಾ ಇದೆ.